ವಿದ್ಯಾರ್ಥಿಗಳಿಂದ ಕಾರನ್ನ ತೊಳೆಸಿದ್ದಾನೆ ಶಿಕ್ಷಕ ಉದಯ್. ಹಳಿಯಾಳದ ಬಿಕೆ ಹಳ್ಳಿ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಬಿಕೆ ಹಳ್ಳಿಯ ಶಾಲೆ ಇದು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯವನ್ನ. ಈ ಬಗ್ಗೆ ವರದಿಯನ್ನ ಕೇಳಿ ಆದೇಶವನ್ನ ಹೊರಡಿಸಿದ್ದಾರೆ ಬಿಇಒ. ಶಿಕ್ಷಕ ಉದಯ್ ಎಂಬಾತನಿಂದ ಈ ರೀತಿಯಾದಂತಹ ಕೃತ್ಯ ಆಗಿದೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಶಾಲಾ ಅವಧಿಯಲ್ಲಿ ಕಾರನ್ನ ಸ್ವಚ್ಛಗೊಳಿಸಿದ್ದಾರೆ ವಿದ್ಯಾರ್ಥಿಗಳು. ನೀವು ಕೂಡ ಅದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಮಕ್ಕಳು ಶಾಲೆಗೆ ಓದೋದಕ್ಕಂತ ಬರ್ತಾರೆ. ಪೋಷಕರು ಕೂಡ ತಮ್ಮ ಮಕ್ಕಳು ನೀಟಾಗಿ ಓದಬೇಕು, ಒಳ್ಳೆ ಕೆಲಸವನ್ನ ಪಡಿಬೇಕು ಅಂತ ಕಳಿಸ್ತಾರೆ. ಇದರ ಜೊತೆಗೆ ಶಿಕ್ಷಕರು ಕೂಡ ಅವರ ಟೈಮನ್ನು ವೇಸ್ಟ್ ಮಾಡದೇನೆ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಅವರಿಗೆ ಪಾಠವನ್ನ ಹೇಳ್ಕೊಡ್ಬೇಕು. ಆದರೆ ಈ ಶಿಕ್ಷಕ ಶಾಲಾ ಸಮಯದಲ್ಲಿ ಶಾಲಾ ಅವಧಿಯಲ್ಲಿ ತನ್ನ ಸ್ವಂತಕ್ಕೆ ಮಕ್ಕಳನ್ನ ಬಳಕೆ ಮಾಡಿಕೊಂಡಿದ್ದಾನೆ. ತನ್ನ ಸ್ವಂತ ಕಾರನ್ನ ಸ್ವಚ್ಛಗೊಳಿಸೋದಕ್ಕೆ ವಿದ್ಯಾರ್ಥಿಗಳನ್ನ ಬಳಸಿಕೊಂಡಿದ್ದಾನೆ. ಈ ದೃಶ್ಯ ಕೂಡ ಸಾಕಷ್ಟು ಸಂಚಲನ ಉಂಟು ಮಾಡ್ತಾ ಇದೆ. ಇದು ಬಿಇಒ ಅವರ ಗಮನಕ್ಕೂ ಕೂಡ ಬಂದಿದೆ. ಹೀಗಾಗಿ ಈ ಬಗ್ಗೆ ವರದಿಯನ್ನ ಕೇಳಿ ಒಂದು ಆದೇಶವನ್ನ ಕೂಡ ಹೊರಡಿಸಿದ್ದಾರೆ ಅವರು. ಶಿಕ್ಷಕ ಉದಯ್ ಎಂಬಾತನಿಂದ ಈ ಒಂದು ಕೃತ್ಯ ನಡೆದಿದೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಬಿಕೆ ಹಳ್ಳಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಕೂಲ್ ಟೈಮಿಂಗ್ಸ್ ನಲ್ಲೇ ಈ ರೀತಿ ಮಾಡಿರುವಂಥದ್ದು ಮಕ್ಕಳಿಗೆ. ಅಂದ್ರೆ ಈ ಹಿಂದೆಯೂ ಕೂಡ ಈ ರೀತಿ ಘಟನೆಗಳು ಸಾಕಷ್ಟು ನಡೆದಿದ್ವು. ನಾವು ಕೂಡ ನ್ಯೂಸ್ಗಳನ್ನ ಪ್ರಸಾರ ಮಾಡಿದ್ವಿ. ಶೌಚಾಲಯವನ್ನ ಕ್ಲೀನ್ ಮಾಡಿಸಿರೋದಾಗಿರ್ಬೋದು. ಅದೇ ರೀತಿ ಘಟನೆ ಮತ್ತೊಮ್ಮೆ. ಅಂದ್ರೆ ತಮ್ಮ ಸ್ವಂತ ವಾಹನವನ್ನ ಸ್ವಚ್ಛಗೊಳಿಸೋದಕ್ಕೆ ಮಕ್ಕಳನ್ನ ಬಳಸಲಾಗಿದೆ. ಮಕ್ಕಳಿಗೆ ಕೇಳಿದೆ ನಾನು ಕೇಳಿದೆ. ನಾನು ಶಿರ್ಸಿ ಕಳ್ಸವ್ರಿ ಶಿಕ್ಷಣ ಅಧಿಕಾರಿಗಳಿಗೆ. ಅಲ್ಲ ಆ ಮಕ್ಕಳಿಗೆ ನೀವು ಗಾಡಿ ತೋರ್ಸಾಕತ್ತೀರಿ ಏನೇನು ಅಂತೇಳಿ ಕೇಳಿದ್ರಿಗೆ ಸರ್ ತೊಳಕ್ಕೆ ಹಚ್ಚಾರ ಅಂತ ಹೇಳ್ತಾ ಇದಾರಲ್ಲ. ಸರ್ ಹೇಳಿದಾರಲ್ಲ.